ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೇನೆ. ಆಷಾಢ ಶುಕ್ಲ ಏಕಾದಶಿ ಅಂದರೆ ದೇವಶೇನಿ ಏಕಾದಶಿ ಅಂತಲೂ ಸಹ ಕರೀತಾರೆ. ಈ ದಿನದಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಪ್ರವೇಶಿಸುತ್ತಾರೆ ಎಂದು, ಈ ದಿನವೇ ಚಾತುರ್ಮಾಸವೂ ಸಹ ಆರಂಭವಾಯಿತೆಂದು ಸಹ ಶಾಸ್ತ್ರಗಳು ಹೇಳುತ್ತದೆ. ಈ ದಿನದಂದು ಚಾತುರ್ಮಾಸ್ಯ ಆರಂಭವಾಗುತ್ತದೆ. ಈ ದಿನ ಶ್ರೀ ಪಾಂಡುರಂಗ ವಿಠ್ಠಲ, ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದರೆ ಅಪಾರ ಪುಣ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ಲಭಿಸುತ್ತದೆ. ಏಕಾದಶಿ ತಿಥಿ ಸಮಯವು ಜುಲೈ 24 ಬೆಳಿಗ್ಗೆ 9:12ರಿಂದ ಪ್ರಾರಂಭವಾಗಿ ಜುಲೈ 25 ಬೆಳಿಗ್ಗೆ 11:34ಕ್ಕೆ ಮುಕ್ತಾಯವಾಗುತ್ತದೆ. ಜುಲೈ 25 ಶನಿವಾರ ಅತ್ಯಂತ ಶ್ರೇಷ್ಠ ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಪ್ರಥಮ ಏಕಾದಶಿ, ದೇವಶಯನಿ ಏಕಾದಶಿ ಅಥವಾ ಶಯನಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಅತ್ಯಂತ ಶಕ್ತಿಶಾಲಿ ಏಕಾದಶಿಗಳಲ್ಲಿ ಇದು ಕೂಡ ಒಂದು. ಈ ದಿನ ಮಾಡುವ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜೆಗಳಿಗೆ ಕೋಟಿ ಜನ್ಮಗಳ ಪುಣ್ಯದ ಫಲ ದೊರೆಯುತ್ತದೆ. ನಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಲಭಿಸುತ್ತವೆ. ಈ ಏಕಾದಶಿ ವ್ರತವು ಆಚರಿಸುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ. ದೇವಶಯನಿ ಏಕಾದಶಿಯ ಮಹತ್ವವನ್ನು ಪುರಾಣಗಳಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಈ ದಿನದಂದು ವಿಷ್ಣುವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೀರ್ಘ ನಿದ್ರೆಗೆ ಜಾರುತ್ತಾನೆ. ಇಡೀ ಸೃಷ್ಟಿಯ ಉಸ್ತುವಾರಿಯನ್ನು ಶಿವನಿಗೆ ಹಸ್ತಾಂತರಿಸುತ್ತಾನೆ. ಈ ಕಾರಣಕ್ಕಾಗಿ ಚಾತುರ್ಮಾಸದ ಸಮಯದಲ್ಲಿ ಶಿವನ ಪೂಜೆಗೆ ಪ್ರಾಮುಖ್ಯತೆ ಇದೆ. ಈ ಅವಧಿಯಲ್ಲಿ ತಪಸ್ಸು, ಯೋಗ, ಮಂತ್ರ ಪಠಣ ಮತ್ತು ಧಾರ್ಮಿಕ ಆಚರಣೆಗಳಿಗೆ ದುಪ್ಪಟ್ಟು ಪುಣ್ಯ ಫಲಿತಾಂಶಗಳನ್ನು ನೀಡುತ್ತವೆ. ಈ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧಿಸಿ ಪೂಜಿಸಿ ಉಪವಾಸ ಸಮೇತ ಏಕಾದಶಿ ಮಾಡಿದರೆ ಅಖಂಡ ರಾಜಯೋಗ ಲಭಿಸುತ್ತದೆ. ಪದ್ಮಪುರಾಣದ ಪ್ರಕಾರ ದೇವಶಯನಿ ಏಕಾದಶಿಯ ದಿನದಂದು ಕಮಲದ ಹೂಗಳಿಂದ ವಿಷ್ಣುವನ್ನು ಪೂಜಿಸಿದರೆ 3 ಲೋಕಗಳಿಗೆ ದೇವತೆಗಳನ್ನು ಪೂಜಿಸಿದಷ್ಟೇ ಫಲಗಳು ಲಭಿಸುತ್ತವೆ. ಈ ದಿನದಂದು ಜಾಗರಣೆ ಮಾಡಿದವರಿಗೆ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಸಿಗದ ಫಲ ದೊರೆಯುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜನ್ಮದ ಪಾಪಗಳು ದೂರವಾಗುತ್ತವೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಒಬ್ಬನು ಮುಕ್ತಿಯನ್ನು ಪಡೆಯುತ್ತಾನೆ. ಈ ದಿನ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹವಿದ್ದರೆ ಮುಂಜಾನೆ ಬೆಳಗ್ಗೆನೆ ಬೇಗ ಎದ್ದು ಶುಭ್ರವಾದ ಬಟ್ಟೆಯನ್ನು ಧರಿಸಿ ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಹಳದಿ ಹೂವನ್ನು ಸಮರ್ಪಿಸಿ, ತುಳಸಿ ಎಲೆಯನ್ನು ಸಮರ್ಪಿಸಿ, ನಿಮ್ಮ ಕೈಲಾದಂಥ ನೈವೇದ್ಯವನ್ನು ಮಾಡಿ, ಅರಿಶಿಣ ಅಥವಾ ಗಂಧವನ್ನು ಹಚ್ಚಿ, ಹಳದಿ ಹೂಗಳಿಂದ ಅಲಂಕರಿಸಿ, ತುಳಸಿ ಮಾಲೆಯನ್ನು ತಪ್ಪದೇ ಹಾಕಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ವೆಂಕಟೇಶ್ವರಾಯ ನಮಃ ಮಂತ್ರಗಳನ್ನು, ಈ 3 ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು. ಮತ್ತು ವಿಷ್ಣು ಸಹಸ್ರನಾಮವನ್ನು ಸಹ ಪಠಿಸಬೇಕು. ಇಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿದು ಸಹಸ್ರನಾಮಗಳನ್ನು ಸಹ ನಾವು ಹಾಡ್ಬೋದು. ಪಾರಣೆ ಮಾಡೋದು ಹೇಗೆ ಅಂದರೆ, ಮುಂದಿನ ದಿನ ಅಂದರೆ 25ನೇ ತಾರೀಕು ಭಾನುವಾರ ದ್ವಾದಶಿ ಬೆಳಗ್ಗೆ ವಿಷ್ಣುವಿಗೆ ನೈವೇದ್ಯ ಅರ್ಪಿಸಿ ತುಳಸಿ ತೀರ್ಥವನ್ನು ಸೇವಿಸಿ ನಂತರ ಉಪವಾಸ ಮುಗಿಸುವುದು ಶಾಸ್ತ್ರೋಕ್ತವಾಗಿದೆ. ಕೇಳಿಸ್ಕೊಂಡ್ರಲ್ವಾ? ಈ ಏಕಾದಶಿ ತುಂಬ ಪ್ರಾಮುಖ್ಯತೆ ಇದೆ. ಈ ಏಕಾದಶಿಯನ್ನು ಎಷ್ಟೇ ಜನ್ಮಗಳಲ್ಲಿ ಪಾಪಗಳು ಮಾಡಿದರೂ ಈ ಏಕಾದಶಿ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಈ ಏಕಾದಶಿಯನ್ನು ಮಾಡಿ, ಮತ್ತು ಉಪವಾಸ ಇರೋಕ್ಕಾಗದೇ ಇರೋರು ಹಣ್ಣು, ಹಾಲು, ನೀರನ್ನು ಸೇವಿಸಿ ಸಾತ್ವಿಕ ಆಹಾರವನ್ನು ತಗೊಂಡು ಉಪವಾಸವನ್ನು ಮಾಡ್ಬೋದಾಗಿದೆ. ಇವತ್ತಿನ ಶ್ಲೋಕ ಬಂದುಬಿಟ್ಟು, ಏನಾದರೂ ಕಳೆದುಕೊಂಡಾಗ ಈ ಶ್ಲೋಕವನ್ನು ಹೇಳಿದರೆ ನಿಮ್ಮ ವಸ್ತುಗಳು ಸಿಗುತ್ತವೆ ಅಂತ.
कार्तार्वीयार्जुनो नाम राजा बाहु सहस्रवन्तस्य ಸ್ಮರಣಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಾರ್ತಾರ್ವೀರ್ಜಾನೋ ನಾಮರಾಜ ಬಾಹು ಸಹಸ್ರವಂತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟ ಚ ಲಭ್ಯತೆ. ನಿಮ್ಮ ವಸ್ತುಗಳು ಕಳೆದೋದಾಗ ಈ ಶ್ಲೋಕವನ್ನು ಹೇಳಿ ನಿಮ್ಮ ವಸ್ತುಗಳು ಖಂಡಿತವಾಗಿಯೂ ಸಿಗುತ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.